ನಡೀತಿದೆ ಭೂಪತಿ? ನನ್ನ ಮಗಳ ಬದುಕಲ್ಲಿ ಏನ್ ನಡೀತಾ ಇದೆ? ಯಾರ್ಯಾರೋ ಬಂದು ಅವಳ ಬದುಕಲ್ಲಿ ಆಟ ಆಡೋ ತರ ಆಗೋಯ್ತು. ಅದರಲ್ಲೂ ಶ್ವೇತಾ. ಶ್ವೇತಾ ಹೀಗೆ ಮಾಡಿದ್ಲು ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ಭೂಪತಿ. ಅಲ್ಲ, ನಕ್ಷತ್ರ ನಮ್ಮನೆಗೆ ಬಂದು ನಮ್ಮ ಜೊತೆ ಇರೋದ್ರಿಂದ ಶ್ವೇತಂಗೆ ಏನ್ ಸಿಗುತ್ತೆ? ಶ್ವೇತಾ ಮನ್ಸಲ್ಲಿ ಇಂಥದೆಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ. ಈ ವಿಷಯ ಏನಾದ್ರೂ ನಕ್ಷತ್ರ ಗೊತ್ತಾದ್ರೆ ಪಾಪ ಅವಳು ಯಾವಾಗ್ಲೂ ಶ್ವೇತಾ ಮೇಡಮ್ ಅಂತಾನೆ ಹೇಳ್ತಿರ್ತಾಳೆ. ಅವರೇ ಹೀಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಪಾಪ ಆ ಮಗು ಎಷ್ಟು ನೊಂದ್ಕೊಳ್ಳುತ್ತೆ. ಶ್ವೇತಾ ಏನಂತ ನಕ್ಷತ್ರಂಗೆ ಪೂರ್ತಿಯಾಗಿ ಅಲ್ದಿದ್ರು ಸ್ವಲ್ಪನಾದ್ರೂ ಗೊತ್ತಮ್ಮ. ಅಷ್ಟಿಲ್ದೆ ನಕ್ಷತ್ರನ್ ಕೈಲಿ RJ ಸಖಿ ಶೋ ನಡೆಸಿ ತನ್ನ ಹೆಸರು ಹಾಕೋತಾಳ. ಇದನ್ನ ಇಲ್ಲೇ ಭೂಪತಿಗೆ ಹೇಳ್ಬಿಡ್ಬೋದು. ಆದ್ರೆ ನಾನು ನಕ್ಷತ್ರಂಗೆ ಮಾತು ಕೊಟ್ಟಿದ್ದೀನಲ್ಲ. ಭೂಪತಿ, ಹೀಗೇನ್ ಮಾಡೋದು? ನಕ್ಷತ್ರ ಅವ್ರ ಮನೇಲೇ ಇರ್ಲಿ ಅಂತ್ಯ? ಶ್ವೇತನು ಅದೇ ಮನೇಲಿ ಇರ್ತಾಳೆ. ಅವಳೇನಾದ್ರೂ ನಕ್ಷತ್ರಂಗೆ ತೊಂದರೆ ಕೊಟ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಕ್ಕ. ಅಲ್ಲ ಅತ್ತೆ ಮಾವ ಇದ್ದಾರೆ. ನನಗಿನ್ನೂ ಅವ್ರ ಮೇಲೆ ನಂಬಿಕೆ ಇದೆ. ಆದ್ರೆ ಇದನ್ನೆಲ್ಲ ಶ್ವೇತಾನೇ ಮಾಡಿರೋದು ಅಂತ ಪ್ರೂವ್ ಆದ್ರೆ ನಾನು ಶ್ವೇತಾನೂ ಬಿಡಲ್ಲ. ನಕ್ಷತ್ರನ್ ಬದುಕಲ್ಲಿ ಯಾರು ಆಟ ಆಡಿದ್ರು ಸರಿ, ಶ್ವೇತಾ ಆಗಿರ್ಲಿ ಅಥವಾ ಇನ್ಯಾರಾದ್ರೂ ಬೇರೆಯವರೇ ಆಗಿರ್ಲಿ, ಅವ್ರಿಗೆ ಸಿಗಬೇಕಾಗಿರೋದು ಸಿಕ್ಕೇ ಸಿಗತ್ತೆ. ಮುಲಾಜೆ ಇಲ್ಲ. ನೋನು ಆ ತರ ಎಲ್ಲ ಏನು ಆಗಲ್ಲ. ಏನೇ ಆದ್ರೂ ನನ್ನ ಹೆಸರನ್ನ ಬಾಯ್ ಬಿಡ್ಬಾರ್ದು ಅಂತ ವಾರ್ನ್ ಮಾಡಿದೀನಿ. ಆ ಭಯಕ್ಕಾದ್ರೂ ಬಾಯ್ ಮುಚ್ಕೊಂಡಿರ್ತಾರೆ. ಮ್ಯಾಮ್, ಆರ್ ಯು ಶ್ಯೂರ್ ಏನು ಆಗಲ್ಲ ಅಂತೀರಾ? ನಿನ್ನೆ ಎದುರಿಗೆ ತುಕಾರಾಮ ಕಾಲ್ ಮಾಡಿದೆ ತಾನೆ. ನಕ್ಷತ್ರನ ಕರ್ಕೊಂಡ್ ಹೋಗಿದ್ದಾರೆ. ಆದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಹೆಸರು ಬಾಯ್ ಬಿಟ್ಟಿಲ್ಲ ಅಂತ ಹೇಳಿ ನಿನ್ನ ಕೇಳಿಸಿಲ್ವಾ? ಸದ್ಯ ಅದು ಒಂದಾದ್ರೂ ಹೆಲ್ಪ್ ಮಾಡಿದ್ರು. ಇಲ್ಲಾಂದಿದ್ರೆ ನೀವ್ ಸರಿಯಾಗಿ ಸಿಗಾಕೊಂತಿದ್ರು. ಅಲ್ಲ ಮ್ಯಾಮ್, ಇನ್ ಕೇಸ್ ಸಿಗಾಕೊಂಡ್ರೆ ಹೇಗೆ ಎಸ್ಕೇಪ್ ಆಗ್ತೀರಾ? ಅವ್ರು ಹೇಳ್ತಾರೋ ಇಲ್ವೋ, ನೀನೇ ಹೋಗಿ ಹೇಳೋ ಆಗಿದ್ಯಾ? ಮ್ಯಾಮ್, ನಾನ್ ಯಾಕೆ ಹೇಳಿ? ನೀವೆಲ್ಲೂ ಸಿಗಾಕೊಂಬಾರ್ದು ಅಂತ ನಾನು ಎಷ್ಟು ಪ್ರೇ ಮಾಡ್ತೀನಿ ಗೊತ್ತಾ? ವಾಟೆವರ್. ಅಪ್ಪ ಸತ್ಯ ಮ್ಯಾಮ್, ಇವ್ರಿಗೇನು ಗೊತ್ತಾಗಿಲ್ಲ. ಅದಕ್ಕೆ ನೋಡಿ ಸುಮ್ನೆ ಹೋದ್ರು. ನೋನು, ಅವ್ರ ಹಾಗೆ ಸುಮ್ಮನೆ ಹೋಗಿತ್ತು ವಿಯರ್ಡ್ ಅನ್ನಿಸ್ತು. ನಾನು ಸ್ಮೈಲ್ ಮಾಡಿದ್ರು ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ. ದೇರ್ ವಾಸ್ ಸಮಥಿಂಗ್ ಅಬೌಟ್ ಅಸ್ ಲುಕ್. ಅವ್ರು ಯಾವತ್ತೂ ನನ್ನನ್ನು ಹಾಗೆ ನೋಡ್ದವ್ರೆ ಅಲ್ಲ. ಹೌದಾ? ನನ್ಗೇನೋ ಹಾಗನ್ಸ್ಲಿಲ್ಲಪ್ಪ.
ಹಲೋ ಮೇಡಮ್. ಸರ್ ನಾನು ಅಲ್ಲೇ ಇದ್ದೆ ಸರ್. ಕರೆಕ್ಟಾಗಿ ಚೆಕ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವತ್ತು 3 ಸಲ ಕಾಲ್ ಮಾಡಿದ್ದಾರೆ ಸರ್. 10 ಕಾಲ್ಗೊಂದ್ಸಲಿ. ಆಮೇಲೆ 11:28 ಕಾಲ್ ಬಂದಿದೆ ಸರ್. ಅವಾಗ ಕಾಲ್ ರಿಸೀವ್ ಮಾಡಿಲ್ಲ ಸರ್. ಮತ್ತೆ ಅದಾದ್ಮೇಲೆ 5 ನಿಮಿಷಕ್ಕೆ ಕಾಲ್ ಬಂದಿದೆ, ಆಗ ರಿಸೀವ್ ಮಾಡಿ ಮಾತಾಡಿದ್ದಾರೆ ಸರ್. ಯಾಕೆ ಹಿಂಗೆ ಮಾಡಿದೆ ಪಾಪು? ನಕ್ಷತ್ರನ ನೀನೇ ಕರ್ಕೊಂಬಂದೆ, ನೀನೇ ಮನೆ ಉಳಿಸ್ಕೊಂಡೆ, ಇವಾಗ ನೀನೇ ಹೀಗೆ ಯಾಕೆ? ಅವಳ ಮೇಲೆ ನಿನ್ಗೇನಂತ ದ್ವೇಷ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಯಾಕೋ ಮಂಕಾಗಿದ್ದೀರಾ? ಯಾಕೆ, ಏನಾಯ್ತು? ಅಲ್ಲೇನಾದ್ರೂ ಆಯ್ತಾ? ನಕ್ಷತ್ರನ ಅಪ್ಪ ಏನಾದ್ರು ಅಂದ್ರ? ಅವರಮ್ಮ ಕಳಿಸ್ಕೊಡಲ್ಲ ಅಂತ ಅಳ್ತಾ ಇದ್ರಾ? ಮತ್ತೇನಾಯ್ತು? ಆರ್ತಿ, ಪಾಪುಗೆ 5-6 ವರ್ಷ ಆದಾಗ ನಿಂಗೆ ಜ್ಞಾಪಕ ಇದೆಯಾ? ಅವಳ ಬರ್ತ್ಡೇ ದಿನ ಒಂದು ಚಿಕ್ಕ ಹುಡುಗಿನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಬಿಟ್ಟಿದ್ಲು. ನೆನ್ಪಿದ್ದೀರಿ? ನಮ್ಮ ಪಾಪುಗೆ ಗಿಫ್ಟು ಅಂತ ಬಂದಿದ್ದ ಬೊಂಬೆನ ಆ ಮಗು ಎತ್ಕೊಂಡು ಆಟ ಆಡ್ತಾ ಇದ್ಲು ಅಂತ ಅವಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಬಿಟ್ಟಿದ್ಲು. ಸದ್ಯ ದೇವ್ರ ದಯೆಯಿಂದ ನೀವು ಅಲ್ಲೇ ಇದ್ರಿ. ಇಮ್ಮಿಡಿಯೇಟ್ ಆಗಿ ಪೂಲ್ಗೆ ಜಿಗ್ದು ಆ ಮಗುನ ಕಾಪಾಡಿದ್ರಿ. ಇಲ್ಲ ಅಂದಿದ್ರೆ ಅವತ್ತೇನಾಗಿರ್ತಿತ್ತೋ ಏನೋ. ನನಗಂತೂ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಅದ್ ಸರಿ, ಅದೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀರಾ? ಪಾಪು ಮೊದಲಿಂದಲೂ ಹಾಗೆ ಅಲ್ವಾ? ತನಗಿಷ್ಟ ಆಗಿರೋದನ್ನ ಯಾರ ಜೊತೆನೂ ಹಂಚ್ಕೊಳಕ್ ಇಷ್ಟಪಡ್ತಿರ್ಲಿಲ್ಲ. ಅದನ್ನ ಯಾರಾದ್ರೂ ಒಂಚೂರು ಮುಟ್ಟಿದ್ರೂ ಅವಳಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಎಲ್ಲರ ಜೊತೆ ಹಂಚ್ಕೊಬೇಕು, ಜೊತೆಗೆ ಆಟ ಆಡ್ಬೇಕು, ಖುಷಿಯಾಗಿರ್ಬೇಕು ಅಂತ ಅವಳು ಯಾವತ್ತೂ ಯೋಚನೆನೇ ಮಾಡಲಿಲ್ಲ ಅಲ್ವಾ? ಕೆಲವ್ರು ಹಾಗೆ ಇರ್ತಾರೆ ರೀ. ಅದರಲ್ಲೂ ಮನೆಗೆ ಒಬ್ಬರೇ ಮಕ್ಳಿರ್ತಾರಲ್ಲ, ಅವರಂತೂ ಯಾರ ಹತ್ರನೂ ಏನನ್ನು ಹಂಚ್ಕೊಂಡು ಅಭ್ಯಾಸನೇ ಇರಲ್ಲ. ಅದಕ್ಕೆ ಹಾಗಾಡ್ತಾರೆ. ಇದೆಲ್ಲ ಯಾಕೆ ಕೇಳ್ತಿದ್ದೀರಾ ಇವಾಗ ಹೇಳಿ? ನಕ್ಷತ್ರ ಬಂದ್ಮೇಲೆ ನಾವು ಪಾಪುನೇನಾದ್ರೂ ಇಗ್ನೋರ್ ಮಾಡಿದ್ವಾ? ಅವಳು ಕೊಡ್ಬೇಕಾಗಿರೋ ಪ್ರೀತಿ ಕೊಡದೆ ನಕ್ಷತ್ರನ್ ಜಾಸ್ತಿ ಪ್ರೀತಿಸಿದ್ವಾ? ಇಲ್ವಲ್ಲ, ನಾವೇನೂ ಕಮ್ಮಿ ಮಾಡಿಲ್ಲ ರೀ. ಪಾಪುಗೆ ಏನ್ ಸಿಗ್ಬೇಕೋ ಅದೆಲ್ಲ ಸಿಗ್ತಾನೆ ಇದೆ. ನಮ್ಮ ಪ್ರೀತಿನಲ್ಲಿ ಏನಾದರೂ ಕಮ್ಮಿ ಆದರೂ ಅವಳಿಗದು ಮ್ಯಾಟರ್ ಆಗತ್ತೆ ಅಂತೀರಾ? ಯಾಕೋ ಏನೋ ಸರಿ ಹೋಗ್ತಿಲ್ಲ ಆರ್ತಿ. ನಾವು ಅವಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ, ಎಲ್ಲೋ ಏನೋ ತಪ್ಪಾಗ್ತಿದೆ ಅನ್ಸ್ತಾ ಇದೆ. ಇಲ್ಲದ್ರೆ ಅವಳ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆ. ಅವಳ ತಲೆಯಲ್ಲಿ ಏನ್ ಹೇಳಿದ್ರಿ? ಕಂಟಿನ್ಯೂ ಮಾಡಿ. ಏನಿಲ್ಲ ಏನಿಲ್ಲ ಬಿಡು.
ಮ್ಯಾಮ್ ಈ ಕಲರ್ ಮೇಲೆ 2 ಬ್ಲೂ ಡಾಟ್ಸ್ ಇಡ್ಲಾ ಸಗದ ಕಾಣಿಸುತ್ತೆ. ಛೀ ಬೇಡ, ಸುಮ್ನೆ ಕಲರ್ಸ್ ಇದೆ ಅನ್ಬಿಟ್ಟು ಎಲ್ಲ ಸುರಿಯೋದಲ್ಲ. ಜಾತ್ರೆ ಮಾಡಕ್ ಬರ್ಬೇಡ. ಐ ಕೀಪ್ ದಿಸ್ ವೇ, ಇಟ್ಸ್ ಕ್ಲಾಸಿ. ಮ್ಯಾಮ್ ಟ್ರೈ ಮಾಡಿ, ಸಕದ ಕಾಣಿಸುತ್ತೆ ನೋಡಿ. ನಿನಗ್ ಬೆಳ್ಳದೆ ಅಲ್ಲ, ಅದ್ರಲ್ಲಿ ಉಗ್ರಿದೆ ಅಲ್ಲ, ಸುರ್ಕೋ. ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಬರ್ಬೇಡ, ಇಡಿಯಟ್. ಎನಿವೇಸ್, ಈ ಮನುಷ್ಯ ಮನೆಗ್ ಬಂದು ಇಷ್ಟೊತ್ತಾದ್ರೂ ಏನು ಮಾತಾಡಿಲ್ಲ ಅಂದ್ರೆ ನನ್ ಬಗ್ಗೆ ಏನು ಗೊತ್ತಾಗಿಲ್ಲ ಅಂತ ಅರ್ಥ. ಐ ವಾಸ್ ರಿಯಲಿ ಸ್ಕೇರ್ಡ್. ಈಗ ಸ್ವಲ್ಪ ರಿಲೀಫ್ ಆಯ್ತು. ನನ್ ಹೆಸರು ಎಲ್ಲೂ ಹೊರಗಡೆ ಬಂದಿಲ್ಲ ಅಂತ ಮಾತ್ರ ಗೊತ್ತಾಯ್ತು. ಮಗಳು ದುಡ್ಡು ಕೊಟ್ಟು ಅವಳನ್ನ ಇಲ್ಲೇ ಇಟ್ಕೊ ಅಂತಾಳೆ. ಅಪ್ಪ ಬಂದು ವಾಪಸ್ ಮನೆ ಕರ್ಕೊಂಡು ಹೋಗ್ತಾನೆ. ಅದ್ರ ಮಧ್ಯೆ ನಿಂದ್ ಬೇರೆ ನಾಟಕ, ಫ್ರೆಂಡು ಅನ್ಕೊಂಡು. ಒಳ್ಳೆ ಕರ್ಮ ನಮ್ದು. ನೀನ್ ಕಟ್ಕೋತಾ ಇದ್ಯಲ್ಲ ಚಂದದ್ ಗೊಂಬೆ ಶ್ವೇತ, ಹೋಗಿ ಅವಳನ್ ಕೇಳು. ಜೈಲ್ಗೆ ಹಾಕೋದು, ಕೋರ್ಟಲ್ಲಿ ನಿಲ್ಸೋದು ಎಲ್ಲ ಏನಿದ್ರು ಅವಳನ್ನ, ನಮ್ನಲ್ಲ, ನಮ್ದೇನು ಇಲ್ಲ. ಇನ್ನು ನಂಬಿಕೆ ಬಂದಿಲ್ಲ ಅಂದ್ರೆ ಹೋಗ್ ವಿಚಾರಿಸು. ಆಮೇಲೆ ನಿನ್ ದೌಲತ್ ನಮ್ಮೇಲೆ ತೋರ್ಸಕ್ ಬಾ. ಓ ಸಾಹೇಬ್ರು, ನೋಡಿ ಮ್ಯಾಮ್ ಮಾತಾಡಿ, ನಾನು ಆ ಕಡೆ ಹೋಗ್ತೀನಿ. ಇಟ್ಸ್ ಓಕೆ, ಕುತ್ಕೋ. ಹಾಯ್ ಹೀರೋ, ಏನ್ ಮಾಡ್ತಿದ್ದೀರಾ? ಮಾತಾಡ್ಬೇಕಿತ್ತು. ಮಾತಾಡಿ. ಆಕ್ಚುಲಿ ಏನು ಕೆಲ್ಸ ಇಲ್ಲದೆ ಆರಾಮಾಗಿ ಕೂತಿದ್ದೀನಿ. ಏನ್ ವಿಷಯ ಅಂತ ಹೇಳಿ. ಮೀಟ್ ಮಾಡ್ಬೇಕಾಗಿತ್ತು. ವಾವ್, ಯಾವಾಗ? ಇವಾಗ್ಲೇ. ಈಗ್ಲೇನಾ? ಏನ್ ಈ ತರ ಆಲ್ ಆಫ್ ಎ ಸಡನ್ ನಾನು ನೆನ್ಪಾಗಿದ್ದೀನಿ? ಏನ್ ವಿಷಯ ಭೂಪತಿ? ಎನಿಥಿಂಗ್ ಸ್ಪೆಷಲ್? ಎಲ್ಲಾನು ಸ್ಪೆಷಲ್ಲೇ ಶ್ವೇತಾ. ಕೆಲವೊಂದ್ಸಲ ಒಂದೊಂದು ಆಲ್ ಆಫ್ ಅ ಸಡನ್ ನಡೆದಾಗ್ಲೆ ಅದು ಯಾಕಾಯ್ತು ಹೇಗಾಯ್ತು ಅಂತ ತಿಳ್ಕೋಬೇಕಲ್ವಾ. ಸತ್ಯ ಎಷ್ಟೇ ಆಳ ಇದ್ರೂ ಅದನ್ನ ಕೆದಕಿ ಹೊರಗಡೆ ತೆಗಿಲೇಬೇಕು, ತಿಳ್ಕೊಳ್ಳೇಬೇಕು. ಭೂಪತಿ, ನೀವ್ ಏನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗತ್ತೆ.